ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಮಿಷಿನ ಒಂದು ಕಿರು ಪರಿಚಯ ನಿಮಗೆ ಮಾಡ್ಕೊಂಡು ಕೊಡ್ತೀನಿ. ಸೊ ನಾನು ಯಾವ ರೀತಿಯಲ್ಲಿ ಮಿಷಿನ ಪರ್ಚೇಸ್ ಮಾಡಿದೆ, ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ, ಸೊ ನನ್ನ ಹತ್ರ ಯಾವ್ಯಾವ ಮಿಷಿನ್ಸ್ ಇದೆ, ನಾನು ಯಾವ ರೀತಿಯಲ್ಲಿ ಯೂಸ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಫುಲ್ಲು ನಂದು ಎಂಬ್ರಾಯ್ಡಿಂಗ್ ಮಿಷಿನ್ ಬಗ್ಗೆನೇ ನಿಮಗೆ ಮಾಹಿತಿ ಆಗಿರುತ್ತೆ. ಸೊ ತುಂಬ ಜನ ಹೆಣ್ಮಕ್ಳು ಆಸೆ ಪಡ್ತಾ ಇರ್ತಾರೆ, ನಾನು ಒಂದು ವರ್ಕ್ ಮಾಡಬೇಕು, ನಾನು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು, ಸೊ ನಮ್ಮ ಕೈಯಲ್ಲಿ ನಾವೊಂದು ದುಡಿಮೆ ಮಾಡಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನಂದು ಕೂಡ ಅಷ್ಟೇ. ಸೊ ನಾನು ಕೂಡ ಒಂದು 6 ಇಯರ್ಸ್ ಆಯಿತು ನಾನು ಆಲ್ಮೋಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡಿ. 6 ಇಯರ್ಸಿಂದನೂ ಇವತ್ತವರೆಗೂ ವರ್ಕ್ನ ಮಾಡ್ತಾ ಇದ್ದೀನಿ. ಸೊ ಒಂಥರ ಎಂಬ್ರಾಯ್ಡ್ರಿ ಲವರ್ ಅಂತಲೇ ಹೇಳ್ಬೋದು. ಸೊ ನನಗೆ ಎಂಬ್ರಾಯ್ಡಿಂಗ್ ಕೆಲಸ ಸಿಕ್ಕಾಪಟ್ಟೆ ಇಷ್ಟ. ನನ್ನ ವೃತ್ತಿ ಮೇಲೆ ನಂಗೆ ಸಿಕ್ಕಾಪಟ್ಟೆ ಗೌರವ ಇದೆ, ಹಾಗೆ ತುಂಬ ಪ್ರೀತಿ ಇದೆ. ನಾನು ಏನು ಬೇಕಾದರೂ ಬಿಡ್ಬೋದೇನೋ, ಈ ಕೆಲಸ ಮಾತ್ರ ಬಿಡೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಒಂಥರ ಏನೋ ಒಂದು ಮೈಂಡಿಗೆ ಬಂದುಬಿಡುತ್ತೆ, ಶಾಪ್ಗೆ ಹೋಗಬೇಕು, ಫಸ್ಟ್ ನಾನು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ಒಂದು ದಿನ ಶಾಪಿಗೆ ಬಂದಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ ಆಗೋಗ್ಬಿಡುತ್ತೆ. ಸೊ ತುಂಬ ಜನಕ್ಕೆ ಒಂದೊಂದು ಹವ್ಯಾಸ ಇರುತ್ತೆ. ಸೊ ನನಗೆ ಮಾತ್ರ ಕೆಲಸ ಫಸ್ಟ್ಗೆ ಅಂಗಡಿ, ನಾನು ಶಾಪ್ ಶಾಪಿಗೆ ಬರಬೇಕು ಅನ್ನೋದೇ ನನ್ನ ಮೈಂಡ್ ಇರುತ್ತೆ. ಅಷ್ಟರ ಮಟ್ಟಿಗೆ ಒಂಥರ ನನಗೆ ವರ್ಕ್ ಅನ್ನೋದು ಅಂದರೆ ನಾನದು ತುಂಬ ಅದನ್ನು ಪ್ರೀತಿಸ್ತೀನಿ, ಅದು ಕೂಡ ನನ್ನ ಪ್ರೀತಿಸುತ್ತೆ. ಸೊ ಅದನ್ನು ನಂಬ್ಕೊಂಡು ನಾನು ಇವತ್ತು ಕೆಲಸ ಮಾಡಿದ್ದೀನಿ. ಯಾವುದೇ ಥರ ನನಗೆ ತೊಂದರೆನೂ ಆಗಿಲ್ಲ, ಮತ್ತು ಯಾವುದೇ ಥರ ಲಾಸ್ ಆಗಿರೋದಾಗಲಿ ಇಲ್ಲ. ಒಂದು ವೃತ್ತಿ ನನ್ನ ಕೈಯಲ್ಲಿದೆ, ನಾನು ಅದೊಂದು ತುಂಬಾ ಖುಷಿ ಇದೆ. ಸೊ ಬನ್ನಿ ಇವತ್ತು ನಿಮಗೆ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ನ ಕೊಡ್ತೀನಿ, ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ, ನನ್ನ ಹತ್ರ ಎಷ್ಟು ಮಿಷಿನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇದು ನನ್ನ ಫಸ್ಟ್ ಮಿಷಿನು. ನಾನು ಫಸ್ಟು ಅಂದರೆ ಇದಕ್ಕೂ ಮುಂಚೆ ಒಂದು ಪರ್ಚೇಸ್ನ ಮಾಡಿದ್ದೆ. ತುಂಬ ದೊಡ್ಡ ಮಿಷಿನ್, ಅದು ತುಂಬ ಒಂದು 10x10 ಇತ್ತು. ಸೊ ಅದು ತುಂಬ ದೊಡ್ಡದಾಯಿತು ಅಂತ ಹೇಳ್ಬಿಟ್ಟು ಒಂದು 2 ಇಯರ್ಸ್ ಅದನ್ನು ಯೂಸ್ ಮಾಡಿ ಆಮೇಲೆ ಅದನ್ನು ಸೇಲ್ ಮಾಡಿ ಮತ್ತೆ ಇದನ್ನು ನಾವು ಪರ್ಚೇಸ್ ಮಾಡಿರೋವಂಥದ್ದು ಹೊಸದು. ಸೊ ಫಸ್ಟ್ ತೊಗೊಂಡಿದ್ದು ಬಂದುಬಿಟ್ಟು ಸೆಕೆಂಡ್ಸಲ್ಲಿ ತೊಗೊಂಡಿದ್ದೆ. 3.5 ಲಕ್ಷಕ್ಕೆ ಸೆಕೆಂಡ್ಸಲ್ಲಿ ತೊಗೊಂಡು, ತುಂಬ ದೊಡ್ಡ ಮಿಷಿನು. ಅದು ತುಂಬ ಅಂಗಡಿಗೆಲ್ಲ ಇಡಿಸಲ್ಲ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಆಯಿತು ಅಂತೇಳಿ ಮನೇಲಿ ಇಟ್ಕೊಂಡಿದ್ವಿ. ಸೊ ಫೈನಲಿ ಅದನ್ನು ಸೇಲ್ ಮಾಡಿ ಒಂದು 2-3 ಇಯರ್ಸ್ ಅದ್ರಲ್ಲಿ ವರ್ಕ್ ಮಾಡಿದ್ವಿ. ಸೊ ಅದು ತುಂಬ ಚೆನ್ನಾಗಿ ಕೈ ಹಿಡಿತು ನನಗೆ. ಇದು ಕೂಡ ಚೆನ್ನಾಗಿ ಕೈ ಹಿಡಿದಿದೆ. ಹಾಗೆ ನೋಡಿ, ಇದು ಬಂದುಬಿಟ್ಟು ನಾನು ಸೆಕೆಂಡ್ ಟೈಮ್ ತೊಗೊಂಡಿದ್ದು. ಇದು ಬಂದುಬಿಟ್ಟು ನನಗೆ 320 ಚಿಲ್ಲರೆ ಬಿತ್ತು, ಡಬಲ್ ಏಡು. ಇದು ಬಂದುಬಿಟ್ಟು ನಾವು ಸ್ವಂತ ಅಂದರೆ ಸೂರತ್ತಿಂದ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ತರಿಸ್ಕೊಂಡಿರೋವಂಥದ್ದು. ಇಲ್ಲೆಲ್ಲೂ ಕೂಡ ನಾನು ಪರ್ಚೇಸ್ ಮಾಡಿ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇತ್ತು. ಇಲ್ಲಿ ಅಲ್ಲಿ ನಮಗೆ ರೀಸನಬಲ್ ಅಂತ ಅನ್ನಿಸ್ತು. ಸೊ ತಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಯ್ತಾ ಬಂತು. ಸೊ ಇವತ್ತವರೆಗೂ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಮಿಷಿನು ತುಂಬ ಚೆನ್ನಾಗಿದೆ ಮಿಷಿನ್ ಬಂದುಬಿಟ್ಟು. ಸೊ ಇದು ಡಬಲ್ ಏಡು, ನಾನು ಇದನ್ನು ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿರೋವಂಥದ್ದು. ಸೊ ವರ್ಕ್ನ ಹಾಕಿದ್ದೀನಿ. ಇದು ಇನ್ನೂ ಸ್ವಲ್ಪ ಅಂದರೆ ಇವಾಗ ಸದ್ಯಕ್ಕೆ ಚೂರು ಇದು ಪ್ರಾಬ್ಲಮ್ ಆಗಿದೆ, ಇಲ್ಲಿ ಸಿಗಾಕೊಂಡ್ಬಿಡ್ತು. ಇಲ್ಲಿ ಇದೊಂಚೂರು ರೆಡಿ ಮಾಡಬೇಕು ಇವಾಗ. ಹಾಗಾಗಿ ಇದು ಹಂಗೆ ಸ್ವಲ್ಪ ಹೊತ್ತು ಹಂಗೆ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ವೀಡಿಯೋ ಮಾಡೋಣ ಅಂತಲೇ ಆಫ್ ಮಾಡಿದ್ದೀನಿ. ಸೊ ಇಲ್ಲಿ ನನಗೆ ನನ್ನ ದಾರ ಸಿಗಾಕೊಂಡ್ಬಿಡ್ತು ಇಲ್ಲಿಗೆ, ಹಂಗಾಗಿ ಹಂಗೆ ನುಳ್ಚ್ಕೊಂಡ್ಬಿಟ್ಟಿದೆ. ಸೊ ಚೂರು ಕಟ್ಟಿಂಗ್ ಪ್ಲರಲ್ಲಿ ಸರಿ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಇದು ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಅವಾಗವಾಗ. ಸಣ್ಣ ಪುಟ್ಟ ಮಿಷಿನ್ ಅಂದಮೇಲೆ ಇವೆಲ್ಲ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸೊ ಇದು ಬನ್ನಿ, ಇದಾಗ ಸೆಕೆಂಡ್ ಇದು ತೋರಿಸ್ತೀನಿ. ಇದು ಬಂದುಬಿಟ್ಟು ಸಿಂಗಲ್ ಹೆಡು. ಇದು ಅಷ್ಟೇ, ಇದನ್ನು ನಾನು ಬಂದುಬಿಟ್ಟು 2,30,000 ಕೊಟ್ಟು ತೊಗೊಂಡಿದ್ದು. ಸೊ ಇದು ಇನ್ನೂ ಸ್ವಲ್ಪ ಲೋನ್ ಇದೆ, ಇನ್ನು ಲೋನ್ ಮೇಲೆ ತೊಗೊಂಡಿದ್ದು, ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ನೋಡಿ, ಇದನ್ನು ಹ್ಯಾಂಡ್ ಹಾಕ್ತಾಯಿದ್ದೀನಿ. ಇದು ಕೂಡ ಸಿಂಗಲ್ ಹೆಡ್ ಯಾಕೆ ತೊಗೊಂಡೆ ಅಂತ ಅಂದರೆ ನನಗೆ ಈ ಡಬಲ್ ಹೆಡ್ ಒಂದಿದೆ ಅಲ್ವಾ. ಸೊ ಸಿಂಗಲ್ ಹೆಡ್ ಒಂದಿರಲಿ, ಸಮ್ಟೈಮ್ಸು ಸಿಂಗಲ್ ಹೆಡ್ಡು ಕೂಡ ನಮ್ಗೆ ಯೂಸ್ ಆಗುತ್ತೆ. 2 ಡಬಲ್ ಹೆಡ್ಡೇ ಬೇಡ ಅಂತ ಹೇಳ್ಬಿಟ್ಟು ಸೊ ನಾನು ಫಸ್ಟ್ ಡಬಲ್ ಹೆಡ್ ತೊಗೊಂಡ್ಮೇಲೆ ಆಮೇಲೆ ಮತ್ತೆ ಸಿಂಗಲ್ ಹೆಡ್ನ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ 5x5 ಇದೆ. ಅಂದರೆ 10x10 ಹಳೆ ಮಿಷಿನ್ ಲೆಕ್ಕ ಹಾಕೊಳ್ಳೋ ಎಷ್ಟು ದೊಡ್ಡದಿದೆ ಗೊತ್ತಾ. ಇದು 5x5 ಕರೆಕ್ಟಾಗಿದೆ, ಸಾಕು ನನಗೆ. ಸೊ 2 ಮಿಷಿನು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. 2 ಮಿಷಿನಲ್ಲೂ ಕೂಡ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಸೊ 2 ಮಿಷಿನಲ್ಲೂ ಕೆಲಸ ಅಂದರೆ ಸಮಸ್ಯೆ ಅಲ್ಲ, ಒಂದಾದ್ಮೇಲೆ ಒಂದು ಅಂತ ಹಿಂದಿಂದನೇ ಕೆಲಸಗಳಿರುತ್ತೆ. ಸೊ ಇದು ಅಷ್ಟೇ 9 ನೀಡಲ್ಸು. ಸೊ ಇದು ಕೂಡ 9 ನೀಡಲ್ಸು. 9 ಅಂದರೆ 18 ನೀಡಲ್ಸ್ ಆಗುತ್ತೆ 2 ಹೆಡ್ಡಿಂದ. ಇದು ಬಂದುಬಿಟ್ಟು 9 ನೀಡಲ್ಸ್. ನನಗೆ 9 ನೀಡಲ್ಸೇ ಸಾಕು, ನನಗೆ 12 ನೀಡಲ್ಸ್ ಬೇಡ ಅಂತ ಹೇಳ್ಬಿಟ್ಟು ನಾನು 9 ನೀಡಲ್ಸೇ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಸೂರತ್ತಿಂದನೇ ಪರ್ಚೇಸ್ ಮಾಡಿರೋವಂಥದ್ದು. ಇದು ಕೂಡ ನಾನು ಎಲ್ಲೂ ಅಂದರೆ SNS ಬ್ರ್ಯಾಂಡ್ ಅವ್ರದ್ದು ನಾನು ಪರ್ಚೇಸ್ ಮಾಡಿ. ಇದು ಕೂಡ SNS ಬ್ರ್ಯಾಂಡು, ಇದು ಕೂಡ SNS ಬ್ರ್ಯಾಂಡ್ ಅವ್ರದ್ದು. ನಾನು ಎರಡು ಸೂರತ್ತಿಂದನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಂಡು ತೊಗೊಂಡಿರೋದು. ತುಂಬ ಜನ SNS ಬ್ರ್ಯಾಂಡದು ನಂಬರ್ ಕೊಡಿ ಮ್ಯಾಮ್ ಅಂತ ನನಗೆ ಕೇಳಿದ್ರಿ, ನಂಬರ್ ಹಾಕಿ ಅಂತೇಳಿ. ಆ ಥರ ಹಾಕೋಕ್ಕೆ ಬರೋಲ್ಲ, ಯಾಕಂದರೆ ನಾವು ಡೈರೆಕ್ಟಾಗಿ ನಾವು ಸೇಲ್ ಮಾಡ್ತಾ ಇರೋದ್ರಿಂದ ನೀವು ನಿಮಗೆ ಏನಾದ್ರು ಮಿಷಿನ್ ಬೇಕು ಅಂತಂದರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾರ್ದು ಆ ಥರ ನಂಬರ್ನ ಕೊಡಲಿಕ್ಕೆ ಬರೋಲ್ಲ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದರೆ ಬೇಕಾದ್ರೆ ನಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಮಿಷಿನ್ಸ್ ಬೇಕು ಅಂತ ಅಂದರೆ ನಮ್ಮ ಕಡೆಯಿಂದನೇ ಡೆಲಿವರಿ ಇರುತ್ತೆ.
ಅಂದರೆ ಕೆಲವೊಂದು ಮಿಷಿನ್ಸ್ ಬರಲಿಕ್ಕೆ ಒಂದೊಂದು ಮಂತ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಾಗಿ ಇದನ್ನು ನಾವು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ. ನನಗೆ ಮೇಯ್ನಾಗಿ ತುಂಬ ಇಷ್ಟ ಆಗಿದ್ದು ಕೆಲಸ. ಇವತ್ತವರೆಗೂ ನನಗೆ 2 ಮಿಷಿನಲ್ಲೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗಿರೋದಾಗಲಿ ಏನೂ ಆಗಿಲ್ಲ. ಇದು ತೊಗೊಂಡು ಆಲ್ಮೋಸ್ಟ್ ನಾನು 1 ವರ್ಷ ಆಯಿತು. ಸಿಂಗಲ್ ಹೆಡ್ ತೊಗೊಂಡು 1 ಇಯರ್ ಆಯಿತು. ಸೊ ಇದು ಡಬಲ್ ಹೆಡ್ ತೊಗೊಂಡು ಬಂದುಬಿಟ್ಟು 2 ಇಯರ್ಸ್ ಆಯ್ತಾ ಬಂತು. ಸೊ ಅದ್ರದ್ದು ಸ್ವಲ್ಪ ಲೋನ್ ಇದೆ. ಇದು ಫುಲ್ ಕ್ಯಾಶ್ ಆ್ಯಂಡ್ ಕ್ಯಾರಲ್ಲಿ ತೊಗೊಂಡಿದ್ದು, ಫುಲ್ ಕ್ಲಿಯರ್ ಆಗಿದೆ. ಇದೊಂದು ಮಾತ್ರ ನನ್ನ ಹತ್ರ ಇದೆ. ಇದೊಂದು ಸ್ವಲ್ಪ ಲೋನ್ದು ಆಪ್ಷನ್ ಇದೆ. ಲೋನ್ ಕ್ಲಿಯರ್ ಮಾಡಿಕೊಂಡ್ರೆ ಇದು ಕೂಡ ಫೈನಲಿ ನಂದೇ ಆಗುತ್ತೆ. ಬಟ್ ಏನೇ ಆದರೂ ಎರಡೂ ಕೂಡ ನಂದೇನೆ. ಇನ್ನು ಇದು ಬಂದುಬಿಟ್ಟು ನಮಗೆ ಗೊತ್ತಿದ್ದೆ, ಅಂದರೆ ನಾನು ಇದನ್ನು ಬಂದುಬಿಟ್ಟು 3,20,000 ಚಿಲ್ಲರೆ, ಅಂದರೆ ಅಲ್ಲಿಂದ ಬರೋದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ನಮಗೆ ಹಾಕಿದ್ದು ಎಲ್ಲ ಒಂದು 3,30 ಚಿಲ್ಲರೆ ಬಿತ್ತು. ಇದು ನಾನು ಡಬಲ್ ಹೆಡ್ಡು, ನಾನು ತುಂಬ ಇಷ್ಟಪಟ್ಟು ತೊಗೊಂಡು ನಾನು ಡಬಲ್ ಹೆಡ್ಡು. ಫಸ್ಟು ಸ್ಟಾರ್ಟಿಂಗ್ ತೊಗೊಳ್ಬೇಕಾದ್ರೆ ಉಷಾ ಚಿಕ್ಕ ಮಿಷಿನ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಆಮೇಲೆ ತುಂಬ ಲೇಟ್ ಆಗುತ್ತೆ, ಕೆಲಸ ಜಾಸ್ತಿ ಇರುತ್ತೆ. ಯಾಕಂದರೆ ಆವಾಗ ನಾವು ಸ್ಟಾರ್ಟ್ ಮಾಡಿದಾಗ ಯಾರೂ ಇರಲೇ ಇಲ್ಲ ಈ ಊರಲ್ಲಿ, ವರ್ಕ್ ಮಾಡೋರು ಅಂತಲೇ ಯಾರೂ ಇರಲಿಲ್ಲ. ನಾವೇ ಅವಾಗ ಫಸ್ಟು, ಹಾಗಾಗಿ ತೊಗೊಂಡ್ವಿ, ದೊಡ್ಡದೇ ತೊಗೊಳ್ಳೋಣ ಅಂತ ಸಖತ್ತಾಗಿ ನಡೀತು. ಇವಾಗೆಲ್ಲ ಒಂದು ಊರಲ್ಲಿ ಒಂದು ತರೋವರೆಗೂ ಅಷ್ಟೇ. ಆಮೇಲೆ ಎಲ್ಲ ಪಕ್ಕದವರೇ ಉಟ್ಕೊಂಡು ಬಿಡ್ತಾರೆ. ತೊಗೊಂಬಂದು ಸಾಲ ಮಾಡ್ಕೊಂಡು ತೊಗೊಂಬಂದು ಹಾಕೊಳ್ತಾ ಇದ್ದಾರೆ ಇವಾಗ. ಸೊ ಸಾಲ ಮಾಡಿ ತೊಗೊಂಡು ಒಬ್ಬರು ಕಾಂಪಿಟೇಷನ್ ಕೊಟ್ಟು ಮಾಡೋವಂಥದ್ದು ಏನೂ ಇಲ್ಲ. ನೀವು ನಿಜವಾಗ್ಲೂ ಟೈಲರ್ಸ್ಗಳಾಗಿದ್ದರೆ ನೀವು ಕೆಲಸ ಮಾಡಬೇಕು ಅಂದರೆ ಮಾಡ್ಕೊಳ್ಬೋದು. ಸುಮ್ಮನೆ ಒಬ್ರಿಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿ ಮಾಡೋದು ಬೇಡ. ಯಾಕಂದರೆ ಯಾರಿಗೂ ತುತ್ತು ಸಿಗಲ್ಲ, ಹಂಗೆ ಆಗೋಗ್ಬಿಡುತ್ತೆ. ಈಗಂತೂ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ. ನಾನು ಮಾಡಬೇಕಾದ್ರೆ ನಾವೇ ಫಸ್ಟ್ ಇದ್ದಿದ್ದು. ಈಗ ಎಲ್ಲ ಸಿಕ್ಕಾಪಟ್ಟೆ ಏರಿಯಾಗೂ ಒಬ್ಬೊಬ್ರು ಆಗೋಗ್ಬಿಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು 3,20,000, ಅಂದರೆ ಅದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿ 3,30 ಬಿತ್ತು. ಇನ್ನು ಇದು ಬಂದುಬಿಟ್ಟು 230, 220, ಅದು ಕೂಡ ಅಷ್ಟೇ ಟ್ರಾನ್ಸ್ಪೋರ್ಟ್ ಚಾರ್ಜು. ಎಲ್ಲ ಅಲ್ಲಿಂದ ಲಾರಿಲಿ ಬಂದು ಲಾರಿಲೆಲ್ಲ ಇಳಿಸಿ ಸೊ ಎಲ್ಲ ರೆಡಿ ಮಾಡಿ ಕೊಡೋಷ್ಟೊತ್ತಿಗೆ ಒಂದು ಚಿಲ್ಲರೆ 30 ಚಿಲ್ಲರೆ ಏನೋ ಬಿತ್ತು. ಸೊ ಸ್ವಲ್ಪ ಲೋನ್ ಮೇಲೆ ಹಾಕ್ಸ್ಕೊಂಡಿದ್ದೀನಿ. ಸ್ವಲ್ಪ ದಿನ ಆಮೇಲೆ ತೀರಿಸ್ಬಿಟ್ಟು ಸೊ ಅಲ್ಲಿಗೆ ನನಗೆ ಕ್ಲಿಯರ್ ಆಗುತ್ತೆ. ಸೊ ಎರಡು ಕೂಡ ನನ್ನ ಒಂದು 2 ಎಂಬ್ರಾಯ್ಡಿಂಗ್ ಮಿಷಿನು ನನ್ನ ಒಂದು ಆಸ್ತಿ. ಸೊ 2 ಟೋಟಲು ಎಲ್ಲ ಒಂದು 2, 3 ಅಂದರೆ 330, 2 ಅಂದರೆ ಒಂದು 5-5.5 ಲಕ್ಷ ಇದಕ್ಕೆ ನಾನು ಬಂಡವಾಳ ಹಾಕಿರೋವಂಥದ್ದು. ಹೀಗೆ ತುಂಬ ಕಂಪ್ನಿಗಳಿದ್ದಾವೆ, ತುಂಬ ರೇಟ್ ಹೇಳ್ತಾರೆ, ಸಿಕ್ಕಾಪಟ್ಟೆ ರೇಟು ತುಂಬ 4,500, 5,500, 6,500. ಕೆಲವರೆಲ್ಲ ಕೆಲವೊಂದೆಲ್ಲ ಎಷ್ಟೆಷ್ಟು ಕಂಪ್ನಿದು 7 ಲಕ್ಷ, 5 ಲಕ್ಷ, 6 ಲಕ್ಷ ಕೊಟ್ಟು ತೊಗೊಳ್ತಾ ಇದ್ದಾರೆ. ಸೊ ಇನ್ನೊಂದು ಹೇಳ್ತೀನಿ ಕೇಳಿ. ಇನ್ನೊಂದು ನಾನು ಹೇಳೋದು, ಕೆಲಸ ಎಲ್ಲದೂ ಒಂದೇ ಥರನೇ ಕೆಲಸ ಮಾಡೋದು. ಇನ್ನೊಂದು ಏನು ಗೊತ್ತಾ, ಇದು ಇಂಡಿಯಾ ಮೇಡ್, ಇದು ಚೈನಾ ಮೇಡಲ್ಲ. ಚೈನಾ ಮೇಡಾಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಮತ್ತು ನಿಮಗೆ ಸ್ಕ್ರೀನ್ ಟಚ್ ಬರುತ್ತೆ. ಇದು ನಮ್ಮದೇನು ಸ್ಕ್ರೀನ್ ಟಚ್ ಅಲ್ಲ, ಜಸ್ಟ್ ಸಿಂಪಲ್ಲಾಗಿ ಪ್ರೆಸ್ ಮಾಡಿ ಇದೆಲ್ಲ ಒತ್ಕೊಳ್ಳೋವಂಥದ್ದು. ನಮ್ಮದು ಇಂಡಿಯಾ ಮೇಡು, ಯಾವುದೇ ಥರ ಆಪ್ಷನ್ನು. ಆಮೇಲೆ ಥ್ರೆಡ್ ಕಟ್ಟಿಂಗ್ ಇಲ್ಲ ನಮ್ಮದ್ರಲ್ಲಿ. ಆಮೇಲೆ ತುಂಬ ಜನ ಕೇಳ್ತಾರೆ ಥ್ರೆಡ್ ಕಟ್ಟಿಂಗ್ ಇದೆಯಾ ಅಂತ. ಸೊ ಕಟರ್ ಏನಿಲ್ಲ, ನಾವು ಕೈಯಲ್ಲೇ ಕಟ್ ಮಾಡ್ಕೊಳ್ಳೋದು, ಬರೀ ವರ್ಕ್ ಒಂದು ಮಾಡ್ಕೊಂಡು ಕೊಡುತ್ತೆ. ಇದು ಬೇಕು ಅಂತಂದರೆ ಹಾಕ್ಕೊಡ್ತೀವಿ. ಇದು ನನಗೆ ಬೇಡ ಅಂತಂದರೆ, ಯಾಕಂದರೆ ನನಗೆ ಬರೀ ಕಟ್ ಮಾಡಿ ಮಾಡೋದು ತುಂಬಾ ಲೇಟ್ ಆಗುತ್ತೆ. ಒಂದೊಂದು ಸ್ಟಿಚ್ಗೂ ಕಟ್ ಮಾಡ್ತಾ ಹೋಗ್ತೀವಿ. ಇದು ನನಗೆ ತುಂಬ ಲೇಟ್ ಆಗುತ್ತೆ ವರ್ಕ್ ಮಾಡೋದು. ಒಂದು ಡಿಸೈನು 3 ಅವರ್ ಆಗೋದು 4 ಅವರ್ ಆಗಿಬಿಡುತ್ತೆ, 1 ಅವರ್ ಲೇಟ್ ಆಗುತ್ತೆ ಅಂತೇಳಿ ನಾನು ಯಾವ ಥರ ಟ್ರಿಮ್ಮರ್ನ ಹಾಕಿಸ್ಕೊಂಡಿಲ್ಲ. ಜಸ್ಟ್ ಫುಲ್ಲೂ ಬಂದುಬಿಟ್ಟು ಹಾಗೆ ಹಾಕ್ಸ್ಕೊಂಡ್ರೆ ನಾವೇ ಕಟ್ ಮಾಡ್ಕೊಳ್ತೀವಿ, ನಾವೇ ಕುಂದನ ಹಾಕ್ಕೊಳ್ತೀವಿ. ಜಸ್ಟ್ ನಮ್ಗೆ ವರ್ಕ್ ಮಾಡಿಕೊಟ್ರೆ ಸಾಕು ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಸ್ಕ್ರೀನ್ ಟಚ್ ಬಂದಿದೆ. ನಿಮ್ಗೆ ಅಲ್ಲೇ ಬುಟ್ಟಾಸ್ ಹಾಕ್ಕೊಳ್ಬೋದು. ಇವಾಗೆಲ್ಲ ಚೈನಾ ಮಾಡಲ್ ನಿಮ್ಗೆ ಗೊತ್ತೇ ಇರುತ್ತೆ. ಇವಾಗೆಲ್ಲ 6G ಬಂದಿದೆ. ಎಲ್ಲ ನಿಮಗೆ ಎಲ್ಲಿ ಬೇಕು ಬುಟ್ಟ ಹಾಕೋಬೋದು, ಏನು ಬೇಕಾದರೂ ಆಪ್ಷನ್ಸ್ ಇರುತ್ತೆ. ಈ ಥರ ನಿಮಗೆ ಮಾನಿಟರಲ್ಲಿ ಅದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಬಿದ್ದೇ ಬೀಳುತ್ತೆ. ನಮ್ದು ಏನಿದು ಬರೀ ಜಸ್ಟ್ ಸೆಟ್ ಮಾಡ್ಕೊಳ್ಳೋದು, ಆನ್ ಮಾಡ್ಕೊಳ್ಳೋದು. ನಮ್ಗೆ ಏನಿದೆ ನಾವು ಕಂಪ್ಯೂಟರ್ ಸೆಟ್ ಮಾಡ್ಕೊಳ್ತೀನಿ ಈಸಿಯಾಗಿ. ನಮ್ಮ ಕಂಪ್ಯೂಟ್ರಲ್ಲಿ ಎಲ್ಲನೂ ಬುಟ್ಟ ಹಾಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನನಗೆ. ಇಲ್ಲಿ ನೋಡಿ, ಇವಾಗ ನಾನು ಅದನ್ನು ತೋರಿಸ್ತೀನಿ ಯಾವ ರೀತಿ ಬುಟ್ಟ ಹಾಕೋದಂತ. ನೋಡಿ, ಇವಾಗ ಡಿಸೈನ್ ನಮಗೆ ಇಷ್ಟು ಕೊಡ್ತಾರಲ್ವ, ಈ ಲೈನ್ ಪೂರ ನಮಗೆ ಡಿಸೈನ್ ಕೊಡ್ತಾರೆ. ಈ ಬುಟ್ಟನ ನಾನು ಕಂಪ್ಯೂಟ್ರಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ನೀವು ಇವಾಗ 6G ಮಾನಿಟ್ರಲ್ಲಿ ಇಲ್ಲ, ಇವಾಗ ಬರ್ತಿರೋ ಮೊದಲೆಲ್ಲ ಮಾಡಲೆಲ್ಲ ಅಂದರೆ ನಿಮಗೆ ಸ್ವಲ್ಪ ಸ್ಕ್ರೀನ್ ಟಚಲ್ಲಿ ಸ್ವಲ್ಪ ರೇಟ್ ಕಾಸ್ಟ್ಲಿ ಚೈನಾ ಮಾಡಲ್ ಅಂದರೆ ಈ ಬುಟ್ಟ ಅಸಲ ನೀವೇ ಹಾಕ್ಕೊಳ್ಬೋದು. ಅದರಲ್ಲೇ ಆಪ್ಷನ್ನ ಕೊಟ್ಟಿರ್ತಾರೆ. ಈಸಿಯಾಗಿ ಬ್ಯಾಕ್ ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆಮೇಲೆ ಚಿಕ್ಕದು ದೊಡ್ಡದು ಮಾಡ್ಕೊಳ್ಳೋದು, ಬ್ಯಾಕಲ್ಲಿ ಆಫಿಂದ ಆಫ್ ಹಾಕ್ಕೊಳ್ಳೋದು ಎಲ್ಲನೂ ನೀವು ಅದರಲ್ಲೇ ಸೆಟ್ ಮಾಡ್ಕೊಳ್ಬೋದು. ಬಟ್ ನಾವೆಲ್ಲ ಏನು ಗೊತ್ತಾ, ನಾನು ಕಂಪ್ಯೂಟ್ರಲ್ಲೇ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸಲ ಸೆಟ್ ಮಾಡ್ಕೊಂಡ್ಬಿಟ್ಟು ಪೆನ್ ಡ್ರೈವ್ಗೆ ಹಾಕ್ಕೊಂಡ್ಬಿಟ್ರೆ ನಾನು ಎಷ್ಟು 10 ಡಿಸೈನ್ ಹಾಕಿದ್ರು ನಾನು ಏನು ಪದೇ ಚೇಂಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಅವ್ರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ, ಈಸಿ ಆಗುತ್ತೋ ಆ ಥರ ಯೂಸ್ ಮಾಡ್ಕೊತಾರೆ. ನನಗೆ ಅವಾಗಿಂದ ಇದೆ ಇಷ್ಟ. ಚೈನಾ ಮಾಡಲ್ಲಿ ನಾನು ಅಷ್ಟು ಲೈಕ್ ಮಾಡ್ಕೊಂಡು ಹೋಗಿಲ್ಲ. ಮತ್ತು ತುಂಬ ರೇಟ್ ಜಾಸ್ತಿ. ಅದರಲ್ಲೂ ಸೇಮ್ ಡಿಸೈನೇ ಬರೋದು, ಇದರಲ್ಲೂ ಸೇಮ್ ಡಿಸೈನೇ ಬರೋದು. ಎಲ್ಲದರಲ್ಲೂ ಸೇಮ್ ಸ್ಟಿಚಿಂಗೇ ಬರೋದು, ಯಾವುದೇನು ಹೆಚ್ಚು ಕಮ್ಮಿ ಅಂತ ಬರೋಲ್ಲ. ಸೊ ಡಿಸೈನ್ ಪಂಚಿಂಗ್ ಮೇಲೆ ಅಷ್ಟೇ ನಮಗೆ ವರ್ಕ್ ಅದು ಆಗುತ್ತೆ. ಅಷ್ಟು ಬಿಟ್ಟರೆ ಮಿಷಿನಲ್ಲೆಲ್ಲ ಸೇಮ್ ಟು ಸೇಮೇ ಇರುತ್ತೆ. ತುಂಬ ಜನ ತುಂಬ ದುಡ್ಡು ಕೊಟ್ಟು ತೊಗೊಳ್ತಾ ಇರ್ತಾರೆ. ಸೊ ನನಗೇನೋ ಇದು ವರ್ತ್ ಅನ್ನಿಸ್ತು. ನನಗೆ ಕಮ್ಮಿ ರೇಟಲ್ಲಿ ಒಳ್ಳೆ ಡಿಸೈನ್ ನಮ್ಗೆ ಸಾಕು. ಇಷ್ಟ ಆದರೆ ಮಸ್ತಾಗಿ ಒಂದು ಹೆಣ್ಣಾಗಿ ಆರಾಮಾಗಿ ಎಲ್ಲ ಕಡೆ ಕೆಲಸನ ಮಾಡಿಕೊಂಡು ನಮ್ಮದೇ ಒಂದು ಓನ್ ಶಾಪ್ ಇಟ್ಕೊಳ್ಬೋದು. ಆಮೇಲೆ ಇನ್ನು ವಿಡಿಯೋ ನೋಡಿದರೆ ಅಲ್ವಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.